ನಮಸ್ಕಾರ ನನ್ನೆಲ್ಲ ಮಿತ್ರರಿಗೂ ನಾನಿವತ್ತು ಮತ್ತೊಂದು ನೇಮಕಾತಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ 6557 ಹುದ್ದೆಗಳ ಬಗ್ಗೆ ನೇಮಕಾತಿ ಹೇಗೆ ಎಲ್ಲಿ ಯಾವ ಸೀಟ್ಗಳು ಖಾಲಿ ಇದೆ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ, ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಅಟ್ ಗ್ಲಾನ್ಸ್. ಡೀಟೇಲ್ಸ್ ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ, ಮೊದಲಾಗಿ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ಗೆ 323 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್ಗೆ 172 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಬ್ಲ್ಯಾಕ್ ಸ್ಮಿತ್ಗೆ 306 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಡ್ಜ್ಗೆ 34 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರೇಜ್ ಆ್ಯಂಡ್ ವ್ಯಾಗನ್ಗೆ 501 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಎಲೆಕ್ಟ್ರಿಕಲ್ಗೆ 206 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಮೆಕ್ಯಾನಿಕಲ್ಗೆ 346 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಅಥವಾ TRSಗೆ 268 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ GSಗೆ 329 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ಗೆ 152, ಟೆಕ್ನಿಷಿಯನ್ ಗ್ರೇಡ್ 3 EMUಗೆ 147, ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ಗೆ 469, ಟೆಕ್ನಿಷಿಯನ್ ಗ್ರೇಡ್ 3 ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ಗೆ 162, ಟೆಕ್ನಿಷಿಯನ್ ಗ್ರೇಡ್ 3 SNTಗೆ 320, ಟೆಕ್ನಿಷಿಯನ್ ಗ್ರೇಡ್ 3 ವೆಲ್ಡರ್ಗೆ 150, ಟೆಕ್ನಿಷಿಯನ್ ಗ್ರೇಡ್ 3 ಕ್ರೇನ್ ಡ್ರೈವರ್ಗೆ 113 ಪೋಸ್ಟುಗಳು, ಟೆಕ್ನಿಷಿಯನ್ ಗ್ರೇಡ್ 3 ಕಾರ್ಪೆಂಟರ್ ಅವರಿಗೆ 229, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ಗೆ 128, ಟೆಕ್ನಿಷಿಯನ್ 3 ಫಿಟ್ಟರ್ಗೆ 1109, ಟೆಕ್ನಿಷಿಯನ್ ಗ್ರೇಡ್ ಮೆಕ್ಯಾನಿಸ್ಟ್ ವರ್ಕ್ಶಾಪ್ಗೆ 123, ಟೆಕ್ನಿಷಿಯನ್ ಗ್ರೇಡ್ 3 ಮೆಕ್ಯಾನಿಕಲ್ಗೆ 193, ಟೆಕ್ನಿಷಿಯನ್ ಗ್ರೇಡ್ 3 ಮಿಲ್ ರೈಟ್ಗೆ 170, ಟೆಕ್ನಿಷಿಯನ್ ಗ್ರೇಡ್ 3 ಪೇಂಟರ್ಗೆ 77, ಟೆಕ್ನಿಷಿಯನ್ ಗ್ರೇಡ್ 3 ಟ್ರಿಮ್ಮರ್ಗೆ 46, ಟೆಕ್ನಿಷಿಯನ್ ಗ್ರೇಡ್ 2 ವೆಲ್ಡರ್ಗೆ 584. ಟೋಟಲ್ 6557 ಹುದ್ದೆಗಳು ಖಾಲಿ ಇದ್ದು, ಇವುಗಳ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ಗೆ ನೀವು ನೋಡ್ಬೋದು ಸ್ಯಾಲ್ರಿ 29,200ರಿಂದ ಸ್ಟಾರ್ಟ್ ಆಗಿ ಮುಂದೆ ಅಲೋವನ್ಸಸ್ಗಳ ಇರ್ತದೆ. ಮತ್ತು ಇದಕ್ಕೆ ಏಜ್ ಯಾವ ರೀತಿಯಲ್ಲಿ ಇರಬೇಕು ಅಂದರೆ 18 ವರ್ಷದ ಮೇಲ್ಪಟ್ಟು ಹಾಗೂ 33 ವರ್ಷಗಳ ಮೇಲ್ಪಟ್ಟು ಕಡಿಮೆ ಇರಬೇಕು. ಟೋಟಲ್ ವೇಕೆನ್ಸೀಸ್ 323 ಇದ್ದು, ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3 ಲೆವೆಲ್ 2ಗೆ 19,900 ರೂಪಾಯಿಂದ ಸ್ಟಾರ್ಟ್ ಆಗಿ 18 ವರ್ಷದ ಮೇಲಿರಬೇಕು ಹಾಗೂ 30 ವರ್ಷಗಳ ಕೆಳಗಿರಬೇಕು. ಇವರಿಗೆ ಒಟ್ಟು 6,234 ಹುದ್ದೆಗಳಿದ್ದು, ಟೋಟಲ್ 6,557 ಹುದ್ದೆಗಳನ್ನು ಈ ಟೆಕ್ನಿಕಲ್ ಗ್ರೂಪಲ್ಲಿ ಭರ್ತಿ ಮಾಡಲಾಗ್ತಿದೆ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ, ಇದರ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟು 23/5/2026ರಿಂದ ಓಪನಿಂಗ್ ಆಗೋದು 30/6/2026 ಇದೇ 30ರಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಹಾಗೂ ಕ್ಲೋಸಿಂಗ್ ಡೇಟ್ ಯಾವಾಗ ಅಂದರೆ 29/7/2026ರಂದು ಇದರ ಕ್ಲೋಸ್ ಆಗುತ್ತೆ. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಮಾಡೋಕ್ಕೆ ನಿಮಗೆ 31/7/2026ವರೆಗೆ ಸಮಯ ಇರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದರೆ SC ST OBC ಹಾಗೂ ಎಕನಾಮಿಕ್ ವೀಕರ್ ಸೆಕ್ಷನ್ ಹಾಗೂ ಎಕ್ಸ್ ಆರ್ಮಿಗಳಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಹಾಗೂ ಯಾರು ಇದಕ್ಕೆ ಅಪ್ಲೈ ಮಾಡ್ತೀರೋ ಅವರು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ಪಡಿಬೇಕಾಗುತ್ತೆ. ಏಜ್ ನೋಡ್ಬೋದು ನೀವು 1/7/2026ಕ್ಕೆ ನಿಮಗೆ 18 ವರ್ಷ ತುಂಬಿ 33 ವರ್ಷದ ಒಳಗಡೆ ಇರಬೇಕು. ಹಾಗೆ ಇದಕ್ಕೆ CBT ಟೆಸ್ಟನ್ನು ನಡೆಸಿ ಅದರಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ 1:1ಗೆ ಮೆಡಿಕಲ್ಗೆ ಕರೀತಾರೆ. ಮೆಡಿಕಲೆಲ್ಲ ಮುಗಿದ ಮೇಲೆ ನಿಮಗೆ ಈ ಮಾರ್ಕ್ಸ್ಗಳನ್ನ ನೀಡ್ತಾರೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಕೂಡ 1/3 ಮಾರ್ಕ್ಸು, ಒಂದು ತಪ್ಪಾದರೆ 1/3 ಮಾರ್ಕ್ಸು ಕಡಿಯಲಾಗುತ್ತೆ. ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ಗಳ ಬಗ್ಗೆಯೂ ನಿಮಗೆ ಕೊಟ್ಟಿದ್ದಾರೆ. 6/6 ಕಣ್ಣುಗಳು ಕಾಣ್ತಿರ್ಬೇಕು, ವಿಷನ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಏಜ್ ಲಿಮಿಟ್ ನೋಡೋದಾದರೆ ನೀವು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 18ರಿಂದ 33 ವರ್ಷದ ಒಳಗಿರಬೇಕು. ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 30 ವರ್ಷದ ಒಳಗಿರಬೇಕು ಅಂತ ಇಲ್ಲಿ ಸ್ಪೆಷಲಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅಪ್ಪರ್ ಏಜ್ ಲಿಮಿಟು, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೂಡ ಮುಂದೆ ನಿಮಗೆ ತಿಳಿಸಿರ್ತಾರೆ. ನೋಡ್ಬೋದು ನೀವು SC ST ವಿದ್ಯಾರ್ಥಿಗಳಿಗೆ 5 ವರ್ಷ ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 ವರ್ಷ, ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿರ್ತಾರೆ. ಮತ್ತು ಅದರ ಕ್ಲಾಸ್ಗಳಿಗೆ 40 ವರ್ಷವರೆಗೂ, ಮತ್ತು ವಿಡೋ ಅಂದರೆ ಯಾರು ವಿಧವೆ ಇರ್ತಾರೆ ಅವರಿಗೆ 35 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಇದರಲ್ಲಿ OBC ಅವರಿಗೆ 38 ವರ್ಷ ಹಾಗೂ SC ST ಅವರಿಗೆ 40 ವರ್ಷಗಳವರೆಗೂ ಏಜ್ ರಿಲ್ಯಾಕ್ಸೇಷನನ್ನು ನೀಡಿರ್ತಾರೆ. ಹಾಗೆ ನೀವು ನೋಡಬೇಕು DD ಎಷ್ಟಿದೆ, ಪೇ ಮಾಡೋಕ್ಕೆ ನಮಗೆ ಶುಲ್ಕ ಎಷ್ಟಿದೆ ಅಂತ ನೋಡಿದರೆ, ಅದರ್ ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಹಾಗೂ SC ST ಎಕ್ಸ್ ಸರ್ವಿಸ್ ಮ್ಯಾನು ಫಿಮೇಲು ಹಾಗೂ ಟ್ರಾನ್ಸ್ಜೆಂಡರ್ಗಳಿಗೆ 250 ರೂಪಾಯಿಗಳನ್ನ ಇರ್ತಾರೆ.
ಹಾಗೆ ಅದರ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಯಾವುದೇ ರೀತಿಯ ಫೀ ಇರುವುದಿಲ್ಲ. ಇನ್ನು ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಜನರಲ್ ನಾಲೆಡ್ಜ್ 10 ಕ್ವಶನ್ ಇದ್ದರೂ 10 ಮಾರ್ಕ್ಸ್ಗಳಿಗೆ ಒಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ಗಳನ್ನ ನೀಡಿರ್ತಾರೆ. ಹಾಗೆ ಜನರಲ್ ಇಂಟೆಲಿಜೆನ್ಸ್ ರೀಸನ್ಗೆ 15 ಕ್ವಶನ್ಗಳಿಗೆ 15 ಮಾರ್ಕ್ಸ್ಗಳನ್ನ ನೀಡಿರ್ತಾರೆ. ಹಾಗೆ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಗೆ 20 ಕ್ವಶನ್ಗಳಿಗೆ 20 ಮಾರ್ಕ್ಸ್ಗಳು, ಹಾಗೂ ಮ್ಯಾಥಮೆಟಿಕ್ಸ್ಗೆ 20 ಕ್ವಶನ್ಗಳು 20 ಮಾರ್ಕ್ಸ್ಗೆ, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಕ್ವಶನ್ಗೂ 35 ಮಾರ್ಕ್ಸ್ಗೆ, ಟೋಟಲಿ 100 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಇದು CBT ಎಕ್ಸಾಮಲ್ಲಿ ಸಿಗ್ನಲ್ 1ಗೆ ಟೆಕ್ನಿಷಿಯನ್ ಸಿಗ್ನಲ್ 1ಗೆ ಈ ರೀತಿಯಾದಂಥ ಪ್ಯಾಟ್ರನ್ ಇರುವಂಥದ್ದು. ಟೆಕ್ನಿಷಿಯನ್ ಗ್ರೇಡ್ 3 ಬಗ್ಗೆ ನೋಡೋದಾದರೆ ಮ್ಯಾಥಮೆಟಿಕ್ಸ್ಗೆ 25 ಮಾರ್ಕ್ಸ್ಗಳು, ಹಾಗೂ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ಗೆ 25 ಮಾರ್ಕ್ಸು, ಜನರಲ್ ಸೈನ್ಸ್ಗೆ 40 ಮಾರ್ಕ್ಸು, ಹಾಗೂ ಜನರಲ್ ಅವೇರ್ನೆಸ್ಗೆ 10 ಮಾರ್ಕ್ಸು. ಇದು ಕೂಡ 100 ಮಾರ್ಕ್ಗಳ ಪ್ರಶ್ನೆ ಆಗಿರ್ತದೆ. ಇನ್ನೂ ಹೆಚ್ಚಿನ ರೀತಿ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಲಿಂಕ್ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೀಡಿರ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.